여보. 이래도 모르겠어. ಅದಕ್ಕಿಂತ ದಪ್ಪದ ಹೆಬ್ಬವನೇ ನುಂಗಿದೆ ಅಲ್ಲ ಈಗ ಇದರದ್ದು ಮಿಲನ ಕ್ರಿಯೆ ಸ್ಟಾರ್ಟ್ ಆಗ್ತದೆ. ಈ ಟೈಮಲ್ಲಿ ಏನಂತ ಹೇಳಿದ್ರೆ ಹೆಣ್ಣು ಹಾವು ಗಂಡು ಹಾವಿಗೆ ಮೇಟಿಂಗಿಗೆ ಬಿಡದಿದ್ರೆ ಆ ಹೆಣ್ಣು ಹಾವನ್ನು ಕೊಂದು ತಿಂತದೆ. ಕಾಳಿಂಗ ಸರ್ಪ ಮತ್ತೊಂದು ಮೂಢನಂಬಿಕೆ ಉಂಟು, ಅದು ಹಿಸ್ಸಿಂಗ್ ಸೌಂಡ್ ಮಾಡಿದ್ರೆ ಅಂತ ನಮ್ಮ ಲೋಕಲಲ್ಲಿ ಅದು ಅವು ಸುಂಟದಿಂದ ವಿಷ ರಟ್ಟು ಅಂತದ್ದು ಇಲ್ಲ. ಕಾಳಿಂಗ ಸರ್ಪ ಆಗ್ಲಿ ಬೇರೆ ಯಾವುದೇ ಹಾವು ಅಲ್ಲ ಇದು ವಿಷ ರಟ್ಟಿಸ್ತದ ಇಲ್ವಾ? ಬೈಟ್ ಆದ್ರೆ ಮಾತ್ರ ಅದು ಅದರ ಹಲ್ಲಿನ ಮುಖಾಂತರ ಅದರ ವೆನಮ್ ವಿಷ ಹೋಗ್ತದೆ ಹೊರತು ಈ ಅದು ಬುಸುಗುಡೋದ್ರಿಂದ ಅಥವಾ ಹಿಸ್ಸಿಂಗ್ ಸೌಂಡ್ ಮಾಡೋದ್ರಿಂದ ಅದು ಮುಂದೆ ಇರೋ ಜೀವಿಗಳಿಗೆ ವಿಷ ಹೋಗುದಿಲ್ಲ. ಒಂದು ಸೇಫ್ಟಿಗೆ ಬಡ್ದಂಗೆ ಈತ ಗ್ಯಾಪ್ ಡಿಸ್ಟೆನ್ಸ್ ಮೇಂಟೈನ್ ಹಾತೊಂದು ಇತ್ತೆ ಮೊನ್ನೆ ಕೆಲವು ಬ್ಯಾಗ್ ಇಡ್ತಾರೆ ಬೈಟ್ ಮಾಡಿ ಅಂದಂದು ಕರೆಕ್ಟ್. ಓಕೆ ಯಾನತ್ತು ಹುಚ್ಚು ಮತ್ತು ಸತ್ಯ ಉಂಡ ಅಲ್ಲಿ ಉಂಡ ಫುಲ್ಲು ಯಾನಿಜ್ಜಿ ಫುಡ್ ಫೀಡಿಂಗ್ ಆತಂದು ಏಯ್ ಕೈ ಕೊಡಿ ಕರಡಿರಿ ಇಲ್ಲಿ. ಫುಲ್ ಪ್ರೊಟೆಕ್ಟೆಡ್ ಉಂಟು. ಒಂಜತೆ ಜಸ್ಟ್ ಒಂಜಿ ಸುಮ್ಮ ಹೊರ ಬೀಲಾತ ನೋಡ ಒಂದು ಜಸ್ಟ್ ಡೈವರ್ಟ್ ಅನ್ಲಿ ಮೆಲ್ಲ ನಲ್ಪ್ಲಿ ಲೆಫ್ಟ್ ಅನ್ಲಿ ಅಂಚನೆ ನಲ್ಪ್ಲಿ ಚೂರು ನಲ್ಪ್ಲಿ ಮಲ್ಬಿ ಟಚ್ ಅನ್ಲಿ ಚೂರು ದೊಡ್ಡದು ಮಾರೆ ಬಾಲ ಟಚ್ ಅನ್ಲಿ ಮಿತ್ ಮಾತಲ್ಲ ನಿಂಚನೆ ಇಂದುಗು ಅದಂಡೆ ಪೈತಾನ್ ಅದು ಪೈತಾನ್ ಲಿಫ್ಟ್ ಅನ್ಬೋದು ಬಂದು ಹತ್ಲೆ ಯಾರು ಮೈಕ್ ಬಿದ್ದಿರಿಕಿಲ್ಲ ಹತ್ತನೆ ಇಂಚಿಗೆ ಬಲಿ ಅಲ್ಲ ಹಾಕ ಫುಲ್ಲು ಟಯರ್ಡ್ ಆಯ್ತು ಮಾತ್ರ. ವೆಯ್ಟ್ ಉಂಟದ ಮೂಲಕ ಬಿಡ್ಲಿಕ್ಕೆ ಮೆಲ್ಲ ಬಿಡ್ಲಿ. 여보. 대회래.
ಎಂತಾದ ಅವಸ್ಥೆ. ನಾನು ಜಸ್ಟ್ ಬೀರಡಿ ಲಿಫ್ಟ್ ಅನ್ಪೆ ಇದು ಬರ್ತಾನೆ ಅಲ್ಪನೆ ಹೋಗ್ತಾನೆ ಅಂದಿಯೇ ಹಿಂಗೆ ದುಂಬೆ ಬೋಡಿಗೆ ಇದಾದ್ರೂ ಬೋಡು ನಾನು ಅಂಚಿನ ಅಲ್ಪನೆ ഇതിൻ്റെ പൈപ്പ് തലക്ക് ഓടി ಅಂತಲೇ ಅದ್ರ ಪೈಪನ್ನು ಒಂದೊಂದು ಬ್ಲಡ್ ಬ್ಯಾಗ್ ಇಡಿ ಜಸ್ಟ್ ಇನ್ನೊಂದು ಕಟ್ಟೊಳ್ಳೆ ಅಂತೆ ಅಡಿಗೆ ಎಸ್ ಓಕೆ ಅಲ್ಪ ಚೂರು ಬಿಡ್ಪಲ್ಲ ಹೆಲ್ದಿ ಉಣ್ಣು ಮಾರಿ ಗುರ್ತಾನ போப்போம் ಕತ್ತಲೆ ಕೋಲು ಒಂಜಿ ತಿಂಗಳು ಮೆದುಕೋದ ಪೈತಾನು ಪಾಪ ಹೆವಿ ಬಿಟ್ಟು ಬಾರಿ ನಿಂಗೆ ಟೈಮ್ ಅಂದೆ ಪೈತಾನು ಕೊನೆ ಬಿಕಾಸ್ ಆಫ್ ಕಡೆ ಫುಡ್ ವೇಸ್ಟ್ ಒಂದು ಅಣ್ಣ ಕಿಂಗ್ ಕೋಬ್ರಾ ಈತು ಮಲ್ಲ ಉಂಟದ ಕಾಲಿಂಗ್ ಸರ್ಬ ನೆತ್ತ ಫುಡ್ ಉಚ್ಚುಲೇನಾ నేను ಒಂದು ಉಚ್ಚು ತಿನ್ಪುನ್ನ ಉಚ್ಚುಲೇನೆ ತಿನ್ಪುನಿ ಪಂಡ ಎನಿ ಸ್ನಾಕ್ಸ್ ಬೇತೆ ಉಚ್ಚುಂಡಾ ಐನ್ ವಾಮಿಟ್ ಮಾಡ್ತಾನೆ ಪೈತಾನ್ ಪೆರ್ಮಾಲಿ ಅಂದ ಪಂಡ ಬುಲ್ಪುಡಿಂಜಿ ಮಸ್ತ್ ಬೇರೆ ತಿಕ್ಕೊಂಡು ಇತ್ತು ಈಗ ಪೋಯರ ಒಂದು ಇಜ್ಜಂಡಿ ಪಂಡ ಓವರ್ ಫೀಡಿಂಗ್ ಆದ ಮಸ್ತ್ ಟೈಮ್ ತಂದಿತ್ತು ಬೇತೆ ಬೇತೆ ತಿನ್ಪುಜಿ ಇಜ್ಜಿ ಬೇತೆ ಆಹಾರ ತಿನ್ ಪಂಡ ಈವನ್ ಕೋಬ್ರದ ಲೆಕ್ಕ ಬರ ನಾಗರ ಹಾವು ಲೆಕ್ಕ ಕೋರಿ ಬೊಕ್ಕ ಎಲ್ಲಿ ಅಂಚಿನ ಬರ ತಿನ್ಪುಜಿ ಇಜ್ಜಿ ಕಿಂಗ್ ಕೋಬ್ರಾ ಸ್ಪೆಷಲಿ ಸ್ನೇಕ್ಸ್ ಐತ ಬೊಕ್ಕೊಂಜಿ ಪೂದರೆ ಸ್ನೇಕ್ ಈಟರ್ ಅಂದತೆ ಓಹೋ ತತ್ತಂಡ ಫುಡ್ ಊಲ ತಿಕ್ಕಿಂದ ಊಟ ತಿನ್ಪುಂಡು ಊಟ ತಿಕ್ಕದನೆ ತಿಂದ ಪಂಡ ರೆಡ್ ಕಿಂಗ್ ಕೋಬ್ರಾ ಅಂದ್ರೆ ತುಂಬ 2 years ಬ್ಯಾಕ್ ತಿಕ್ಕದನೆ ಕನ್ನಡ ಬಂದ್ಲೆ ಒಂದು ಕಾಳಿಂಗ ಸರ್ಪ ಇದು ಇದದ್ದು ಯೂಶಲಿ ಇದರ ಆಹಾರ ಎಲ್ಲ ಬೇರೆ ಹಾವುಗಳು ತಿನ್ನೋದು ಬೇರೆ ಹಾವುಗಳು ಇದು ಆಕ್ಚುಲಿ ಇವಾಗ ಬೇರೆ ಹಾವು ತಿಂದಿತ್ತು ಬೇರೆ ಹೆಬ್ಬವನ್ನ ತಿಂದು ಅದನ್ನು ಬೇರೆ ಎಡೆಯಲ್ಲಿ ಬಾಕಿ ಆಗಿತ್ತು ಅಲ್ಲಿ ಸಾಧಾರಣ ಬೆಳಿಗ್ಗೆ 11 ಗಂಟೆಗೆ ಏನೋ ಬಂದ್ರೆ ಹೋಗ್ಲಿ ಅಂತ ಬಿಟ್ರು ಬಟ್ ಅದು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅದನ್ನ ಕೆಳಗಲ್ಲಿ ಬಿದ್ದು ಅಲ್ಲಿಂದ ಮೇಲೆ ಲಿಫ್ಟ್ ಆಗ್ಲಿಕ್ಕೆ ಆಗ್ತಿಲ್ಲ ಆಯ್ತು ಅಂದ್ರೆ ಅಲ್ಲೇ ಇರ್ತಿದ್ರೆ ಪ್ರಾಬ್ಲಮ್ ಒಂದು ತಿಂಗಳು ಮಿನಿ ಬೇಕಾದಿತ್ತು ಅಂದ್ರೆ ಒಂದು ಆಹಾರ ತಿಂದ್ರೆ ಕಡಿಮೆ ಪಕ್ಷ ಒಂದು ತಿಂಗಳಾದ್ರೂ ಬೇಕು ಕರಗ್ಲಿಕ್ಕೆ ಅಂದ್ರೆ ಪೈಥಾನ್ ತಿಂದದ್ರೆ ನೀವೀಗ ಎಷ್ಟು ನಿಮಿಷದಲ್ಲಿ ರೆಸ್ಕ್ಯೂ ಮಾಡಿದ್ದಾನೆ ಒಂದು ಜಸ್ಟ್ 15 ಮಿನಿಟ್ಸ್ ಒಂದು 15 ಮಿನಿಟ್ಸ್ ಅಲ್ಲ ಓಕೆ ಇದು ತಿಂದದ್ದು ಹಾವಲ್ಲಿ ವಾಮಿಟ್ ಮಾಡಿದ ಅಲ್ಲಿ ವಾಮಿಟ್ ಮಾಡಿದ ಅದನ್ನ ಈಗ ತಕೊಂಡು ಹೋಗ್ತೇವೆ ರಿಲೀಸ್ ಮಾಡುವಾಗ ಯಾಕಂದ್ರೆ ಯಾವ್ದಾರ ಆಹಾರ ತಿನ್ಲಿಕ್ಕೆ ಅದು ತುಂಬಾ ಟೈಮ್ ತಕೊಂಡಿರ್ತದೆ ಅಂದ್ರೆ ಒಂದು ಆಹಾರ ನುಂಗ್ಬೇಕಾದ್ರೆ ಮಿನಿಮಮ್ ಪೈಥಾನ್ ನುಂಗ್ಲಿಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಬೇಕು ಅದಕ್ಕೆ ಹೌದಾ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಿದಾಗಲ್ಲ ಅದ್ರ ಕೂಡ ಡಿಸ್ಟರ್ಬ್ ಆಗಬಾರ್ದು ಸೊ ಆ ಪೈಥಾನ್ ತಕೊಂಡು ಹೋಗ್ತೇವೆ ರಿಲೀಸ್ ಈಗ ನಿಮಗೆ ಇಲ್ಲಿ ಪ್ಯಾಕ್ ಮಾಡಿದ್ರಲ್ಲ ಇದು ಎಂತ ಮಾಡ್ತೀರಿ ಇದನ್ನ ನೆಕ್ಸ್ಟ್ ಇದನ್ನ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದ ಕಾರಣ ಕಾಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾರಿಗೆ ಡಿಪಾರ್ಟ್ಮೆಂಟ್ ಇಂಟಿಮೇಷನ್ ಕೊಟ್ಟಿದ್ದೀನಿ ಈ ಏರಿಯಾದ ಗಾರ್ಡ್ ಇಲ್ಲ ಅವರು ಯಾವ್ದೊಂದು ಕೇಸ್ ಮೇಲೆ ಹೊರಗಡೆ ಹೋಗಿದ್ದಾರೆ ಬೇರೆ ಸ್ಟಾಫ್ ಅನ್ನ ಕಳಿಸ್ತೇನೆ ಅಂತ ಹೇಳಿದ್ರು ಈಗ ಹಾಗೆ ಬರ್ತಾ ಇದ್ದಾರೆ ಅವರು ಮತ್ತೆ ಅವರ ಮುಖಾಂತರ ಇದನ್ನ ರಿಸರ್ವ್ ಫಾರೆಸ್ಟ್ ನೀವು ಫಾರೆಸ್ಟ್ ಗೆ ಇದು ಮಾಡೋದಲ್ಲ ಹೌದು ರಿಸರ್ವ್ ಫಾರೆಸ್ಟ್ ರಿಲೀಸ್ ಮಾಡೋದು ಇದು ಎಷ್ಟನೇ ರೆಸ್ಕ್ಯೂ ಆಗಿರ್ಬೋದು ನಿಮ್ದು ಕಾಳಿಂಗ ಸರ್ಪ ಇದು 9ನೇದು ನಮ್ಮ ಪುತ್ತೂರು ಭಾಗದಲ್ಲಿ ಕಾಳಿಂಗ ಸರ್ಪ ಇಲ್ಲ ಇಲ್ಲಂದ್ರೆ ಇಲ್ವೇ ಕಡಿಮೆ ಇದಕ್ಕೆ ಕೋಪ ಜಾಸ್ತಿಯಾ
ಇಲ್ಲಪ್ಪ, ಇದನ್ನು ಸ್ವಲ್ಪ ಸಾಧು ಸಾಧು ಸ್ವಭಾವ. ಹಾ 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 ಇದನ್ನ ನಾಚಿಕೆ ಸ್ವಭಾವದ ಹಾವು ಅಂತ ಹೇಳಿ ಕರೀತಾರೆ. ಓಕೆ. ಯಾಕಂತ ಹೇಳಿದ್ರೆ ಕಾಳಿಂಗ ಕಚ್ಚಿದ್ರೆ ಸ್ಪಾಟ್ ಡೆತ್, ಬಟ್ ಕಚ್ಚುದು ಬಾರಿ ಕಡಿಮೆ. ಇದು ಹೆದರಿಸ್ತದೆ, ಎಲ್ಲ ಮಾಡ್ತದೆ. ತೀರಾ ಅದಕ್ಕೆ ಭಯ ಆದ್ರೆ, ನೋವಾದ್ರೆ, ಅಂದ್ರೆ ಇದಕ್ಕೆ ನಾವು ರೆಸ್ಕ್ಯೂ ಮಾಡೋ ಮುಂಚೆ ಏನಾದ್ರೂ ಅದಕ್ಕೆ ನೋವಾಗಿದ್ರೆ ಕೆಲವು ಕೋಲಲ್ಲಿ ಏನಾದ್ರು ಕುಟ್ಟಿಯಲ್ಲಿ ಇರ್ತಾರೆ, ಆ ರೀತಿ ಏನಾದ್ರು ಆಗಿದ್ರೆ ಪ್ಯಾನಿಕ್ ಸಿಟ್ಟು ಬಂದಿರ್ತದೆ. ಹೌದು, ನಮ್ಮ ಮೇಲೆ ತೋರಿಸಿಕೊಳ್ತದೆ. ಬಟ್ ಕಿಂಗ್ ಕೋಬ್ರಾ ತುಂಬಾ ಕಡಿಮೆ ಕಚ್ಚುವಂಥದ್ದು, ಓಕೆ, ತುಂಬಾ ಕಡಿಮೆ. ಈ ರೀತಿ ಬಂದು ಈ ರೀತಿ ಒಂದು ಪೈಪಿನ ಒಳಗೆ ಅದನ್ನ ಹಾಕಿ ಹೌದು ಮತ್ತೆ ಇದ್ರೊಳಗೆ ಹಾಕ್ತೀರಿ. ಪೈಪ್ ಮತ್ತೆ ಇದಕ್ಕೆ ಗಾಳಿ ಎಲ್ಲ ಹೋಗ್ಲಿಕ್ಕೆ ಇವಾಗ ಉಂಟು ಕ್ಲೋತ್ ಎಲ್ಲ ಕ್ಲೋತ್ ಅಲ್ಲ, ಅದರಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಹೋಗ್ಲಿಕ್ಕೆ. ಹೋಗುದಿಲ್ಲ. ಹೌದು, ಕ್ಲೋತ್ ಯೂಸ್ ಮಾಡುವಂತ. ಓಕೆ, ಡನ್. ಈಗ ಅಲ್ಲಿದ್ದ ಹಾವು ಅದನ್ನು ಫಾರೆಸ್ಟ್ ಕೂಡ ಬಂದಿರಂತೆ. ಬಂದ್ರ ಎಸ್ ಅಂತ ಇದನ್ನೊಂದು ಸೇವ್ ಮಾಡಿದ್ದೀರಿ ಇವತ್ತು. ಹೌದು ಹೌದು ಅಲ್ಲ, ಎಸ್. ಕಿಂಗ್ ಕೋಬ್ರಾ ಥಿಕ್ ಫಾರೆಸ್ಟ್ ಅಲ್ಲಿ ಮಾತ್ರ ಇರುವುದು, ತುಂಬಾ ತಂಪು ಪ್ರದೇಶದಲ್ಲಿ ಇರುವಂತಹ ಕಾಳಿಂಗ ಸರ್ಪಗಳು. ಓಕೆ. ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ, ಸುಳ್ಯ ಮತ್ತೆ ಈ ಪಂಜರಂಜಿ ಈ ಭಾಗದಲ್ಲಿ ಮಾತ್ರ ಇದು ಜಾಸ್ತಿ ಇರೋದಲ್ಲ. ಓಕೆ ಓಕೆ ಓಕೆ. ಇಲ್ಲಿ ಸ್ವಲ್ಪ ಸೂಟೇಬಲ್ ಪ್ಲೇಸ್ ಅದು. ಇನ್ನೀಗ ಮೇಟಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಿದ್ರು ಅದು. ಓಕೆ. ಈಗ ಕೋಬ್ರಾ ಬಾಕಿ ಹಾವುಗಳೆಲ್ಲ ಮೇಟಿಂಗ್ ಸೀಸನ್, ಸಂತಾನೋತ್ಪತ್ತಿ ಕಾಲ ಆಗಿ ಮುಗಿತು. ಈಗ ಇದು ಮೊಟ್ಟೆ ಇಡ್ಲಿಕ್ಕೆಲ್ಲ ಜಾಗ ಅಂದ್ರೆ ಮೊಟ್ಟೆ ಫಾರ್ಮೇಶನ್ ಆಗ್ತಾ ಇರ್ತದೆ ಬೇರೆ ಹಾವುಗಳಲ್ಲಿ. ಈಗ ಇದರದ್ದು ಮಿಲನ ಕ್ರಿಯೆ ಸ್ಟಾರ್ಟ್ ಆಗ್ತದೆ. ಈ ಟೈಮಲ್ಲಿ ಏನಂತ ಹೇಳಿದ್ರೆ ಹೆಣ್ಣು ಹಾವು ಗಂಡು ಹಾವಿಗೆ ಮೇಟಿಂಗಿಗೆ ಬಿಡದಿದ್ರೆ ಆ ಹೆಣ್ಣು ಹಾವನ್ನು ಕೊಂದು ತಿಂತದೆ, ಅಷ್ಟು ಅಗ್ರೆಸಿವ್ ಇರ್ತದೆ ಆ ಇದರಲ್ಲಿ ಮೇಟಿಂಗ್ ಸೀಸನ್ ಅಲ್ಲಿ. ಒಂದು ಗಂಡು ಹೆಣ್ಣಿಗೆ ಮಿಲನ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಆಮೇಲೆ ಹೆಣ್ಣನ್ನೇ ನುಂಗ್ತದೆ. ಹೌದು, ಸ್ವಜಾತಿ ಪಕ್ಷಿಗಳೇ ಹಾವುಗಳು. ಸ್ಪೆಷಲಿ ಕಿಂಗ್ ಕೋಬ್ರಾ ಅನ್ನುವಂಥದ್ದು ಎಲ್ಲ ಸ್ನೇಕ್ಗಳನ್ನ ಇರ್ಬೋದು ಮೀಟರ್. ಇದೊಂದು ಮ್ಯಾಕ್ಸಿಮಮ್ 11 ಫೀಟ್ ಇರ್ಬೋದು ಅಂತ. 11 ಫೀಟ್ ಅಲ್ಲ, 11 to 14, ಮ್ಯಾಕ್ಸಿಮಮ್ 18 ಫೀಟ್ ಆಗ್ತದೆ. ರೆಕಾರ್ಡಿಗೆ ಸಿಕ್ಕಿದ್ದುಂಟು ಮ್ಯಾಕ್ಸಿಮಮ್. ಯೂಶುವಲಿ ನಮ್ಗೊಂದು 10-12 ಫೀಟ್ ಇದೆಲ್ಲ ಕಾಣಲಿಕ್ಕೆ ಸಿಗ್ತದೆ ರೆಸ್ಕ್ಯೂಗೆ. ಬಿಲೋ 5 ಫೀಟ್ ಇದ್ದು ಸಿಗುದೇ ಇಲ್ಲ. ಅಂದ್ರೆ ಕಿಂಗ್ ಕೋಬ್ರಾ ತುಂಬಾ ಫಾಸ್ಟೆಸ್ಟ್ ಸ್ನೇಕ್ ಅದು. ನಾರ್ಮಲಿ ಹೀಗೆ ಕಂಡ್ರು ಕೂಡ ವಿದಿನ್ ಸೆಕೆಂಡ್ ಅಲ್ಲಿ ಮಿಸ್ ಆಗ್ತದೆ, ತುಂಬಾ ಫಾಸ್ಟ್ ಇರ್ತದೆ. ಅದಕ್ಕಾಗಿ ಅದು ರೆಸ್ಕ್ಯೂಗೆ ಸಿಗುದಿಲ್ಲ. ಅದು ಇದೆಲ್ಲ ಸಿಗ್ತದೆ. ಈಗ ಫುಡ್ ಫೀಡಿಂಗ್ ಆದ್ರಿಂದ ಅಲ್ಲೇ ಬಾಕಿ ಆಗಿದೆ, ಸಿಗ್ತಾ ಇರಲಿಲ್ಲ. ಹೌದು, ಈ ಮನೆಯವರು ಸಹ ಪಾಪ ಹೋಗ್ಲಿ ಅಂತ ಬಿಟ್ಟಿದ್ದಾರೆ, ಅದು ಹೋಗ್ಲಿಲ್ಲ. ಇದು ತುಂಬಾ ವಿರಳವ ಅಥವಾ ಇದೆಯಾ ಕಾಡಲ್ಲಿ? ಇದು ಜಾಸ್ತಿ ಉಂಟು, ಆದ್ರೆ ಎಂಡೇಂಜರ್ಡ್ ಶೆಡ್ಯೂಲ್ ಸೆಕೆಂಡ್ ಅಲ್ಲಿ ಉಂಟು. ಈಗ ಅದು ಮೊದಲು ಫಸ್ಟ್ ಇತ್ತು ಅಳಿವಿನ ಅಂಚಿನ ಲಿಸ್ಟ್, ಸೆಕೆಂಡ್ ಅಲ್ಲಿ. ಓಕೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದನ್ನ ತಗೊಂಡೋಗಿ ಎಲ್ಲೆಲ್ಲ ಬಿಡ್ತಾರೆ? ರಿಸರ್ವ್ ಫಾರೆಸ್ಟ್, ಅದಕ್ಕೆ ಸೂಟೇಬಲ್ ಆದ ಪ್ಲೇಸ್ ಅನ್ನು ಬಿಡ್ತಾರಲ್ಲ. ಓಕೆ. ಈಗಲಿ ನಮ್ಗೆ ಅಂದ್ರೆ ಕಾಳಿಂಗ ಸರ್ಪ ಅಂತ ಅಲ್ಲ, ಯಾವುದೇ ಹಾವಿದ್ರು ಕೂಡ ಅದರ ಟೆರಿಟರಿ ಮಿಸ್ ಆಗಬಾರ್ದು ಅಂತ 5 ಕಿಲೋಮೀಟರ್ 5ರಿಂದ 3 ಕಿಲೋಮೀಟರ್ ಒಳಗಡೆ ಬಿಡಬೇಕು. ಬಟ್ ಈಗ ಅದು ಫುಡ್ಡಿನ ಇದರಿಂದ ಪುನಃ ಬರ್ಬೋದು. ಹಾಗೆ ಫುಡ್ ಆಗಿದೆ, ಫೀಡಿಂಗ್ ಆಗಿದೆ. ಸೊ ಅದನ್ನ ಬೆಸ್ಟ್ ಅದಕ್ಕೆ ಸೂಟೇಬಲ್ ಪ್ಲೇಸ್ಗೆ ಬಿಡ್ತಾರೆ, ಡಿಪಾರ್ಟ್ಮೆಂಟ್ ಮುಖಾಂತರನೇ ಬಿಡುವಂತದ್ದು. ಮತ್ತೆ ಈ ಮನೆ ಒಳಗೆಲ್ಲ ಬರುದು ಕೂಡ ಇದು ತುಂಬಾ ಕಡಿಮೆ ಕಾಳಿಂಗ. ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಈ ಕೇರ ಹಾವನ್ನ ಓಡಿಸಿಕೊಂಡು ಬಂದ, ಅಂದ್ರೆ ಕೇರ ಹಾವು ಕಾಳಿಂಗಕ್ಕೆ ತುಂಬಾ ಫೇವರೇಟ್ ಫುಡ್. ರಾಟ್ ಸ್ನೇಕ್ ಅಂದ್ರೆ ಒಂದು ಕೇರೆ ಹಾವನ್ನು ನುಂಗಿದ್ರೆ 1 ವಾರಕ್ಕೆ ಸಾಕೋದಕ್ಕೆ, 1 ವಾರದ ಆಹಾರ. ಈ ಕೇರೆ ಹಾವು ಏನಾಗ್ತದೆ, ಈ ಹಂಚಿನ ಮಾಡು ಅಥವಾ ಬೇರೆ ಎಲ್ಲ ಸ್ವಲ್ಪ ಗ್ಯಾಪ್ ಅಲ್ಲೆಲ್ಲ ಒಳಗೆ ಬರ್ತದೆ. ಒಳಗೆ ಬಂದು ಅದು ಪಾಸ್ ಆಗ್ತದೆ. ಈ ಕಿಂಗ್ ಕೋಬ್ರಾ ಏನಾಗ್ತದೆ, ಒಳಗೆ ಬಂದು ಒಳಗೆ ಬಾಕಿ ಆಗ್ತದೆ. ಹಾಗಾಗಿ ಕಿಂಗ್ ಕೋಬ್ರಾ ಮನೆ ಒಳಗೆಲ್ಲ ಕಾಣಲಿಕ್ಕೆ ಹೌದು ಅಲ್ಲ. ಮತ್ತೆ ಈ ಬೇರೆ ಯಾವುದೇ ರೀಸನ್ ಮನೆ ಹತ್ರ ಬರುದಿಲ್ಲ. ಆ ಫುಡ್ ಅನ್ನು ಹುಡುಕಿಕೊಂಡು ಟ್ರೇಸ್ ಮಾಡಿಕೊಂಡು ಅದು ಬರುವಂತದ್ದು. ಬರುವಾಗ ಅಲ್ಲಿ ಒಂದು ಫುಡ್ ಫೀಡಿಂಗ್ ಆಗಿ ಅಲ್ಲಿ ಸ್ಟಕ್ ಆಗ್ತದೆ. ಅಥವಾ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗಿದೆ, ಅಲ್ಲಿಂದ ಬಾಕಿ ಆಗ್ತದೆ. ಹೌದು, ಈಗ ಫುಡ್ ಇಲ್ಲಿ ಬಾಕಿ ಆದ್ರೆ ಇಲ್ಲೇ ಬಾಕಿ ಇತ್ತು. ಅದರ್ವೈಸ್ ಯಾರಿಗೂ ಕಣ್ಣಿಗೆ ಕಾಣದ ಪ್ಲೇಸ್ ಅಂತ ಇರ್ತಿದ್ರೆ ಅದು ಕರಗುವ ತನಕ ಅದೇ ಪ್ಲೇಸ್ ಅಲ್ಲಿ ಬೇರೆ ಯಾವ ಜೀವಿಗಳಿಗೆ ಇದು ಉಪದ್ರ ಮಾಡಿದೆ ಅಂದ್ರೆ ಅದಕ್ಕೆ ಹಸಿವಿಲ್ಲದ್ರೆ ಸುಮ್ಮನೆ ಯಾವುದನ್ನ ಕೊಂದು ತಿಂತದೆ. ಹಸಿವಿದ್ದಾಗ ಮಾತ್ರ ಕೊಲ್ತದೆ, ತಿಂತದೆ ತನ್ನ ಹೊಟ್ಟೆಗೋಸ್ಕರ ಮಾತ್ರ. ಮತ್ತೆ ಸೈಲೆಂಟ್ ಆಗಿ ಇರ್ತದೆ. ನೋಡಿ, ಎಲ್ಲರ ಒಂದು ಧೈರ್ಯ ಕಾಳಿಂಗ ಸರ್ಪ ಮತ್ತೊಂದು ಮೂಢನಂಬಿಕೆ ಉಂಟು. ಅದು ಹಿಸ್ಸಿಂಗ್ ಸೌಂಡ್ ಮಾಡಿದ್ರೆ ಅಂತ ನಮ್ಮ ಲೋಕಲ್ ಅಲ್ಲಿ ಅದು ವಿಷ ರಟ್ಟು ಅಂತದಿಲ್ಲ. ಕಾಳಿಂಗ ಸರ್ಪ ಆಗ್ಲಿ ಬೇರೆ ಯಾವುದೇ ಹಾವು ಇದು ವಿಷ ರಟ್ಟಿಸ್ತದ ಇಲ್ವಾ? ಬೈಟ್ ಆದ್ರೆ ಮಾತ್ರ ಅದು ಅದರ ಹಲ್ಲಿನ ಮುಖಾಂತರ ಅದರ ವೆನಮ್ ವಿಷ ಹೋಗ್ತದೆ ಹೊರತು ಈ ಅದು ಬುಸುಗುಡುದ್ರಿಂದ ಅಥವಾ ಹಿಸ್ಸಿಂಗ್ ಸೌಂಡ್ ಮಾಡೋದ್ರಿಂದ ಅದು ಮುಂದೆ ಇರೋ ಜೀವಿಗಳಿಗೆ ವಿಷ ಹೋಗುದಿಲ್ಲ. ಈ ನಾಗರ ಹಾವುಗಳು ಕೂಡ ಅಷ್ಟೇ, ಇದು ಹಿಸ್ಸಿಂಗ್ ಮಾಡಿದ್ರೆ ಇದು ವಿಷ ಬರ್ತದೆ ಅಂತ ಹೇಳ್ತಾರೆ. ಕೋಳಿ ಫಾರ್ಮ್ ಅಲ್ಲೆಲ್ಲ ಮರಿಗಳು ಸಾಯ್ತದೆ. ರೀಸನ್ ಇಸ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯುದು, ವಿಷದಿಂದ ಅಲ್ಲ. ಈ ಹಾವನ್ನು ನೋಡಿ ಹೆದರಿಯ ಮರಿಗಳೆಲ್ಲ ಸಾಯುದು, ವಿಷ ರಟ್ಟಿ ಸಾಯುವಂತದಲ್ಲ. ಹಾಗಿದ್ರೆ ಇದೇನು ಭಯ ಪಡೋದು ಬೇಡ ಜನಗಳಲ್ಲಿ, ಏನಿಲ್ಲ. ಓಕೆ. ಬಟ್ ನೀವು ಕೇವಲ ಅದನ್ನ ರೆಸ್ಕ್ಯೂ ಮಾಡಿದ್ದು ಮಾತ್ರ ಅಲ್ಲ, ತುಂಬಾ ಜನರಿಗೆ ಧೈರ್ಯ ಕೊಟ್ಟಿದ್ದೀರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅಲ್ಲಿ ಹೋಗುವಲ್ಲ ಮುಂದೆ? ಅದ್ರದ್ದು ಒಂದಲ್ಲಿ ಬಾಕಿ ಅದೇ ಅಂತ ಮಾಡ್ತೀರಿ? ಅದನ್ನ ತಗೊಂಡು ಹೋಗ್ತೀವಿ. ಅದನ್ನ ಪೈಥಾನ್ ಹಿಡಬೇಕಾ? ಅದೊಂದು ಅದಕ್ಕೆ ಸಹ ಬ್ಯಾಗ್ ಉಂಟಾ? ಓಕೆ. ಅದ್ರ ರೆಸ್ಕ್ಯೂ ನಂಬರ್ 2 ಕಟ್ಟದಾರತ ಮುರ್ಚಿ ಆಯ್ತು. ಫೀಡ್ ಇದೆ ಸ್ವಲ್ಪ ರಿಲೀಸ್ ಪ್ಲೇಸ್ ಮಾಡ್ದು ಬಿಡ್ಕಂದು ಕೆಲವು ಫೀಡ್ ಮನ್ಪುಂಡು ಅವಳು ನನ್ನ ಕೊಡಂಜಿ ಅಪೋತುಂಡ ಇನ್ನೂ ಆತಿದಲ್ಲ ಕೊಳೆತಿದ್ದ
ಫಾರೆಸ್ಟ್ ಊರುಂಡು ಲೊಕೇಶನ್ ಗೊತ್ತಾಗ ಲೊಕೇಶನ್ ಗೊತ್ತಾಂಡ ಅಂದಿಯೇ ಫೋನ್ ಅವು ಹೆಬ್ಬಾವತೆ ಪಣ ಇಂಕ್ಲೇನ್ ಗೊತ್ತಿಜಿ ನೆಟ್ವರ್ಕ್ ಇಜ್ಜಂಡೆ ಕಾಲಂ ಗಾನ ಇದು ಇಂಡಿಯನ್ ರಾಕ್ ಪೈಥಾನ್ ಅಂತ. ಓಕೆ ಇದು ಸತ್ತಿದೆ. ಹೌದು ಸತ್ತಿದ್ದು. ಅದೆಂತ ಮಾಡ್ತೀರಿ? ಅಲ್ಲ ಅದನ್ನ ತಕೊಂಡು ಹೋಗ್ತಾ ಅದಕ್ಕೆ ಫೀಡಿಂಗ್ ಹಾಕಿ ನೋಡಿ ಅದರಷ್ಟೇ ಉದ್ದ ಉಂಟಿದೆ. ಹೌದಪ್ಪ ಇದನ್ನು ತಿಂದಿತ್ತಲ್ಲ ಅದು. ಹೌದು ದಾದಾವಸ್ತಿ ಜಸ್ಟ್ ಇವಷ್ಟು ತಿನ್ಬಂದು ಆಯ್ತಾನೆ ಫ್ರೆಶ್ ಫುಡಿಂಗ್ ಅದು. ಫ್ರೆಶ್ ಸ್ಮೆಲ್ ಇಜ್ಜದೆ. ಈ ಪ್ಲಾಸ್ಟಿಕ್ ಕವರ್ ತಿಕ್ಕೋದು ಸ್ವಲ್ಪ ಇವಲ್ಲ ಪ್ಲಾಸ್ಟಿಕ್ ಕವರ ಇಲ್ಲಾಡಿ ಇಲ್ಲಾಡಿ ಅದೇ ಅದಕ್ಕಿಂತ ದಪ್ಪದ ಹೆಬ್ಬವನೇ ನುಂಗಿದ್ದು ಅಲ್ಲ. ಅಂದ್ರೆ ಅದರ ನಾರ್ಮಲಿ ಅದರ ಬಾಯಿಯ ಶೇಪ್ ಎಷ್ಟು ಉಂಟು ಸೈಜ್ ಅದರ 3 ಪಟ್ಟು ಓಪನ್ ಆಗ್ತದೆ ಯಾವುದೇ ಆಹಾರವನ್ನು ನುಂಗುವಾಗ. ಅಂದ್ರೆ ಒಂದು ಆಹಾರ ತಿನ್ಲಿಕ್ಕೆ ಮಿನಿಮಮ್ ಇದನ್ನು ತಿನ್ಲಿಕ್ಕೆ 1.25 ಗಂಟೆ ಆದ್ರೂ ಬೇಕಿತ್ತಲ್ಲ. ಬೇಕೇ ಬೇಕು. ಇದು ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ಇವತ್ತು ಬೆಳಿಗ್ಗೆ. ಹಾ ಓಕೆ. ಅದಂದ್ರೆ ಫುಡ್ ಮಿಸ್ ಆದ್ರೆ ಸಿಗುವ ತನಕ ಬಿಡುದಿಲ್ಲ ಅಂತದ್ದು ಟಾರ್ಗೆಟ್ ಮಾಡಿದ್ರೆ. ಈಗ ಇದನ್ನು ನುಂಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು ಅದು? ಅರ್ಧ ಗಂಟೆ ಬೇಕೇ ಮಿನಿಮಮ್. ಅರ್ಧ ಗಂಟೆ ಅಲ್ಲಿ ಆಯ್ತಾ? ಅಲ್ಲಿತ್ತಲ್ಲ ನೀವು? ಪತ್ತಂಡೆ ಸರ್ ಎಷ್ಟು ಮಿತ್ತು ಇಂಕ್ಲೈನ್ ಪತ್ತಂಡೆ. ಹೌದು ಎಲ್ಲಿ ಅಲ್ಲಿದ? ಹಾ ಸರಿ ಸರಿ ಅದು ಇದಿಲ್ಲಿ ಹೀಗೆ ಇಟ್ಕೊಳ್ಳಿ ಫಾರ್ ಸೇಫ್ಟಿ. ಬರ್ತಾನೆ ಐನಾರು ಬರ್ತದೆ ಫಾರೆಸ್ಟ್ ಪತ್ತಂಡೆ. ಮತ್ತೆ ಅಂದೆ ಓಕೆ. ನಾವು ಫಸ್ಟ್ ಇಕ್ಕಿನಿ ಸುಬ್ರಹ್ಮಣ್ಯ ಕುಕ್ಕೆಡ್ ಅಪ್ಪ ಆರ್ಲಿತ್ತು ಒಟ್ಟಿಗೆ ಇತ್ತೀರಾ? ಅಂದೆ ಎಲ್ಲಾರು ಒಟ್ಟಿಗೆ ಇತ್ತು ನಮ್ಮ ಎಲ್ಲಿ ಕಿನ್ನಿ ಬಿಡಿ ಓಕೆ ಟ್ರಿಂಕೆಟ್ ಆಭರಣ ಹಾವು ಡೈರೆಕ್ಟ್ ಬರ್ತೀರಿ ಬೇರೆ ಮಾತೊಂದು ಬೋಯಿರಿಸಿದ ಸೊ ಇದನ್ನ ತಗೊಂಡೋಗಿ ಇನ್ನು ಅವರಿಗೆ. ಹೌದು ಅಂತ ಆರು ವರ್ಷದ ಒಕ್ಕ ಬರ್ತೀನಿ. ಓ ಮೂಲ ಓಕೆ ಅದೇ ಇಲ್ಲೇ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಂಗ್ಲು ಒಂದತೆ ಒಮ್ಮೆಲ್ಲ ರೆಸ್ಕ್ಯೂ ಅನ್ಪಿತ್ತೆ ಅಂಚೆ ಸಿಂಗಾಪುರ ಸ್ವಲ್ಪ ಹುಚ್ಚು ದಿಕ್ಕಿಜಾಗಿ ಒಂದು ಸೇಫ್ಟಿಗೆ ಬಡ್ದಂಗೆ ಈತ ಗ್ಯಾಪ್ ಡಿಸ್ಟೆನ್ಸ್ ಮೇಂಟೈನ್ ಅಂತ ಪತ್ತೊಂಡಿ ಮಣ್ಣ ಯಪ್ಪ ಇತ್ತೆ ಪಂಡ ಕೆಲವು ಬ್ಯಾಗ್ ದೂರ ಬೈಟ್ ಮಾಡಿ ಅಂದಂದು ಕರೆಕ್ಟ್ ಪಂಡ ರೆಸ್ಕ್ಯೂ ಮನ್ಪ ಪೂರ ಓಕೆ ಏತ್ ಒಂದು ನೆಟ್ ಎಂಗ್ಲ ಎಕ್ಸ್ಪೀರಿಯನ್ಸ್ ಮನ್ ಪೆರಾಪಿಜಿ ಪಂಡ ಈತ ಪತ್ತನೊಳ್ಳಿ ಪೂರ ಪತ್ತಿ ಅಂದಿಜ್ಜಿ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ರೆಸ್ಕ್ಯೂಲ ಎಕ್ಸ್ಪೀರಿಯನ್ಸ್. ಇಲ್ಲಿ ಇರಲಿ ಅಲ್ಲ ಮತ್ತೆ ಕೊಂಚ ಕೈ ಕಾಲಕ್ಕೆ ದರ್ಕವ ಬಚ್ಚನೆ ಇಂಚೆ ಬ್ಯಾಂಕ್ ತುಲೆ ಪಡ್ತು ಎತ್ಬೋದು ದೀವಲಿ ದೀವಲೆಪ್ಪ ತಂಪು ಪ್ರದೇಶ ಆಲ್ಮೋಸ್ಟ್ ಇತ್ತಂಜಿ ಮತ್ತೆ ಅಂಜಿ ಅರ್ಧ ದಿನ ದಾಲಾಪಜಿ ಬಟ್ ಅಂಚೆ ದೀಪಜಿ ಇಮಿಡಿಯೇಟ್ ರಿಲೀಸ್ ಮನ್ಪೋಯೇನು ಅಂಚಿನ ಟ್ರೀಟ್ಮೆಂಟ್ ದಲ್ಲ ಇತ್ತು ನನ್ನ ಪುರ ಮಾತ್ರ ಇಮಿಡಿಯೇಟ್ ನಮ್ಮ ಕೂಡಲೇ ಡಾಕ್ಟರ್ ಯಶಸ್ವಿ ಮಾಡಿದ್ರು ಅಡಿಗೆ ಹ್ಯಾಂಡ್ ಓವರ್ ಮಲ್ಪ. ಇವನ್ ಐಕ್ಲೆ ಓವೇ ಸ್ನೇಕ್ಸ್ಗೆ ಟ್ರೀಟ್ಮೆಂಟ್ ಇತ್ತಲ್ಲ ಸ್ನೇಕ್ಸ್ ಅಂತ ಓವೇ ವೈಲ್ಡ್ ಅನಿಮಲ್ಗಿಂದ ಇತ್ತಲ್ಲ ಹಿಂಗೆ ಡಾಕ್ಟರ್ ಯಶಸ್ವಿ ಮಂಗಳೂರು ಆಲ್ಮೋಸ್ಟ್ 60 ಮಕ್ಕ ಹಿಂಗೆ ಮಸ್ತ್ ಹೆಲ್ಪ್ ಆಗ್ತದೆ. ಓಕೆ ಮಸ್ತ್ ಏತೋ ಉಚ್ಚುಲೆಂಪುರ ಒಂದು ಟ್ರೀಟ್ಮೆಂಟ್ ಬಂತದ್ದು ರಿಲೀಸ್ ಬಂತದ್ದು. ಓಕೆ ಇತ್ತೆ ಒಂದು ಜಸ್ಟ್ ಈರ್ನೊಂದು ಪರಿಚಯ ಮಲ್ಪಗ. ಸೊ ಇವಾಗ ಇವತ್ತು ನಮ್ಮ ಪಂಜಗರಡಿಯಲ್ಲಿ ಬಂದಿದ್ದೇವೆ. ಆ್ಯಕ್ಚುಲಿ ನನ್ನ ಆತ್ಮೀಯ ಸ್ನೇಹಿತರು ಇವರು ಸ್ನೇಕ್ ತೇಜಸ್ ಅಂತಲೇ ಫೇಮಸ್. ಸೊ ಇವರ ಅಣ್ಣ ಪುನೀತ್ ಅಂತ. ಸೊ ಅವರು ಸಿಂಗಾಪುರದಿಂದ ಬಂದಿದ್ದಾರೆ, ಅಂದರೆ ಅಲ್ಲಿ ಜಾಬ್ ಮಾಡ್ತಿರೋದು ಪವನ್ ಅವರು. ಸೊ ಇಲ್ಲಿ ನೋಡಿ ಎಲ್ಲ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಇವರೆಲ್ಲ ಈ ಮನೆಗೆ ಅಂದರೆ ಹೆಲ್ಪ್ ಮಾಡಲಿಕ್ಕೆ ಬಂದವರು. ಸೊ ಸ್ನೇಕ್ ತೇಜಸ್ ಅವರ ಬಗ್ಗೆ ಹೇಳಬೇಕು ಅಂತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಒಂದು ಫೀಲ್ಡಲ್ಲಿ ಎಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ನಮಗೆ? ಇದು ಹಾಬಿಯಾ ಅಥವಾ ಇದುವೇ ಕೆಲಸವಾ ಅಂತ? ಇದೊಂದು ಹವ್ಯಾಸವೇ. ಮೊದಲು ಕೆಲಸ ಅಂದ್ರೆ ಇದನ್ನ ರೆಸ್ಕ್ಯೂನೇ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಕೂಡ ನಾನು ಮತ್ತೆ. ಈಗ ಅವರು ಕೂಡ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ, ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಬಟ್ ಇದನ್ನ ಎಷ್ಟೇ ಯಾವುದೇ ಟೈಮ್ ಬಂದರೂ ಕೂಡ ಬಿಸ್ನೆಸ್ ಅನ್ನು ಸ್ವಲ್ಪ ಬದಿಗಿಟ್ಟಂತಲ್ಲ ತಲೆಯಲ್ಲಿ ಇಟ್ಟು ಅಲ್ಲಿಂದ ಸೀದಾ ರೆಸ್ಕ್ಯೂಗೆ ಬರ್ತೀರಿ. ಅಂದ್ರೆ ಇದೊಂದು ಅಂದ್ರೆ ಬಿಸ್ನೆಸ್ ಅಂದ್ರೆ ನಮ್ಮ ಒಂದು ಜೀವ ಉಳಿಲಿ ಅಂತ ಇದರ ಬಗ್ಗೆ ಈ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಸಹ ಬರೋದಿಲ್ಲ. ಹೆಚ್ಚಿನವರಿಗೆ ಈ ಫೋಟೋ ಶೂಟಿಂಗ್ ಅದಕ್ಕೆ ಅಂದ್ರೆ
ಅದೊಂದು ಫ್ಯಾಷನ್ ಆಗಿ ಹೋಗಿದೆ. ನಮಗೆ ಫ್ಯಾಷನ್ ಅದು ರೆಸ್ಕ್ಯೂ ಆಗಬೇಕು. ಹಾ. ಸ್ನೇಕ್ ಕ್ಯಾಚಿಂಗ್ ಕೂಡ ಅಲ್ಲ, ನಮ್ಮಿಂದ ಸ್ನೇಕ್ ಕ್ಯಾಚಿಂಗ್ ಆಗುದಲ್ಲ, ರೆಸ್ಕ್ಯೂ ಅನ್ನೇ ಮಾಡುವಂಥದ್ದು. ಓಕೆ. ಸ್ನೇಕ್ಸ್ ಅಂತಲ್ಲ, ಯಾವುದೇ ಬಾಯಿ ಬರದ ಯಾವುದೇ ಪ್ರಾಣಿಗಳಿದ್ರು ಕೂಡ ಒಂದೇ ರೀತಿ ನಾವು ಟ್ರೀಟ್ ಮಾಡುದು. ಓಕೆ. ಓವರ್ ಆಲ್ ಇವತ್ತಿನ ಸ್ನೇಕಿನ ರೆಸ್ಕ್ಯೂ ಮಾಡಿದ ನೋಡಿದ್ರೆ ನಿಮ್ಮ ಈ ಫೀಲ್ಡ್ ಅಲ್ಲಿ ಎಷ್ಟು ನೀವು ರೆಸ್ಕ್ಯೂ ಮಾಡಿರ್ಬೋದು, ಅದನ್ನ ಸೇವ್ ಮಾಡಿರ್ಬೋದು ಅಂತ? ಅದೇ ಕಾಳಿಂಗ ನಮ್ಗೆ ಲೆಕ್ಕಕ್ಕೆ ಸಿಕ್ಕಿದ್ದು 9 ಮಾತ್ರ. ನಮ್ಮ ಪುತ್ತೂರು ಭಾಗದಲ್ಲಿ ಕಾಳಿಂಗ ಇಲ್ಲ. ಮತ್ತೆ ಎಲ್ಲ ಹಾವುಗಳನ್ನು ಸೇರಿಸಿ ಆಲ್ಮೋಸ್ಟ್ ಒಂದು ನಮ್ಮ ಡಾಕ್ಯುಮೆಂಟ್ರಿ, ಅಂದ್ರೆ ಮೊದಲಿಂದ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೆವು ಈ ಅಡ್ರೆಸ್ ಗಳನ್ನ. ಅಂದ್ರೆ ಸಾಧಾರಣ ಒಂದು 18 ವರ್ಷ ಆಗ್ತಾ ಬಂತು ಈಗ. ಕಾಲೇಜ್ ಫೀಲ್ಡ್ ಅಲ್ಲಿ ಇದ್ದಾಗಲೇ ರೆಸ್ಕ್ಯೂ ಮಾಡ್ತಿದ್ದೇವೆ. ಅರೌಂಡ್ ಒಂದು 8,500 ಕಳೆದಿದೆ ಈಗ. ಅಲ್ವಾ? ಓಕೆ ಓಕೆ. ಅಷ್ಟು ಹಾವುಗಳನ್ನ, ಅಳಿವಿನಂಚಿನಲ್ಲಿರುವಂತಹ ಹಾವುಗಳನ್ನ ಕೂಡ ಇವತ್ತು ಸೇವ್ ಮಾಡಿ ಅದನ್ನ ರಿಸರ್ವ್ ಫಾರೆಸ್ಟ್ ಗೆ ಬಿಡುವಂತ ಕೆಲಸ ಮಾಡಿದ್ದೀರಿ. ಅರಣ್ಯ ಇಲಾಖೆ ಸಮಿತಿ ಅಂದ್ರೆ ಎಲ್ಲಿ ಕೂಡ ಹೋದ್ರು ಕೂಡ ಅರಣ್ಯ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಕೊಟ್ಟು ಅಲ್ಲಿಯ ಸ್ಥಳೀಯ ಏರಿಯಾದ ಗಾರ್ಡ್ಸ್ ಯಾರಿದ್ದಾರೆ, ಫಾರೆಸ್ಟ್ ಗಾರ್ಡ್ ಅಥವಾ DYRFI ಇರ್ತಾರೆ, ಅದಕ್ಕೆ ಇಂಟಿಮೇಷನ್ ಕೊಟ್ಟು ಅವರ ಮುಖಾಂತರ ಅದನ್ನು ರಿಲೀಸ್ ಮಾಡುವ. ಓಕೆ ಓಕೆ ಓಕೆ. ಈ ರೀತಿ ನಿಮ್ಮ ಒಂದು ಜರ್ನಿ ಇದೆ. ಸೊ ಲಾಸ್ಟ್ ಟೈಮ್ ಇದರ ಮೊಟ್ಟೆಯನ್ನು ಸಹ ಈ ಪಂಜದಿಂದ ತಗೊಂಡು ಹೋಗಿದ್ದು. ಪಂಜದಿಂದ 30 ಇದರದ ಮೊಟ್ಟೆ, ಹೆಬ್ಬಾವನ ಮೊಟ್ಟೆ, ಹೆಬ್ಬಾವನ ಮೊಟ್ಟೆ ಕೃತಕ ಕಾವು ಮಾಡಿ ಪಂಜದಲ್ಲಿ 38 ಮೊಟ್ಟೆ, ಅನಂತರ ಸುಳ್ಯದಲ್ಲಿ 32 ಮೊಟ್ಟೆ. ಅದರಲ್ಲಿ ಎಲ್ಲ ಮರಿಗಳು ಕೂಡ ಹ್ಯಾಚ್ ಆಗಿದೆ, ಕ್ಲಿಯರ್ ಆಗಿದೆ ಅಲ್ವಾ? ಓಕೆ ಓಕೆ. ಬಿಟ್ಟಿದ್ದೇವೆ ಅದನ್ನು. ಓಕೆ. ಇವತ್ತು ಸಣ್ಣ ಎಪಿಸೋಡ್ ಮಾಡಿದ್ದೇನೆ, ಒಂದು ರೆಸ್ಕ್ಯೂ ಎಲ್ಲ ಹೇಗಿದೆ ಅಂತ. ಬಟ್ ಇವರ ಜೊತೆಗೆ ಇನ್ನಷ್ಟು ರೆಸ್ಕ್ಯೂಗಳಲ್ಲಿ ನಾವು ಜಾಯ್ನ್ ಆಗ್ಲಿಕ್ಕಿದ್ದೇವೆ ಅಲ್ಲ. ಇವತ್ತು ಮುಂದೆ ಬರಬೇಕಿತ್ತು, ಬಟ್ ಇವತ್ತು 9 is shine, 9ನೇ ನಿಮ್ಮ ರೆಸ್ಕ್ಯೂ ನಲ್ಲಿ ನಾನು ಸಿಕ್ಕಿದ್ದೇನೆ. ಬೇರೆ ಬೇರೆ ಕಡೆಗಳಲ್ಲಿ ಕಿಂಗ್ ಕೋಬ್ರಾ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೋಬ್ರಾಗಳು ಬರ್ಬೋದು. ಇವು ಫೈನಲಿ ನಿಮ್ಮನ್ನ ಕರೆಯದೆ ಅಥವಾ ಅರಣ್ಯ ಇಲಾಖೆಯನ್ನೆಲ್ಲ ಕರೆಯದೆ ಅವರೇ ರೆಸ್ಕ್ಯೂ ಮಾಡ್ತಾರೆ ಅಥವಾ ಅದಕ್ಕೆ ಹೊಡಿತಾರೆ, ಕೋಲ್ನಿಂದೆಲ್ಲ ಚುಚ್ಚೋದು ಇದೆಲ್ಲ ಬರ್ತದೆ. ಇದಕ್ಕೆಲ್ಲ ಹೇಗೆ ಸರ್ಕಾರದಿಂದ ಅಥವಾ ಅದರದೇ ಆಗಿರುವಂತ ಒಂದು ಡಿಪಾರ್ಟ್ಮೆಂಟ್ ಇಂದ ಇದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳುವಂತದ್ದೆಲ್ಲ ಇದೆ ಅಂತ? ಹೌದು. ಇವನ್ ಕಾಳಿಂಗ ಸರ್ಪವನ್ನು ಹಿಡಿಬೇಕಾದ್ರೆ ಅರಣ್ಯ ಇಲಾಖೆ ಪರ್ಮಿಷನ್ ಅಲ್ಲಿ ಹಿಡಿಲಿಕ್ಕೆ ಬಾರ್ದು. ಓಕೆ. ಅದಕ್ಕೆ ಅಂತ ಪ್ಲೇಸ್ ಅಲ್ಲಿ ಅಷ್ಟು ಡಿಸ್ಟರ್ಬೆನ್ಸ್ ಇದ್ರೆ ಮಾತ್ರ ಹಿಡಿಬೇಕು, ವಿದ್ ಅರಣ್ಯ ಇಲಾಖೆ ಪರ್ಮಿಷನ್ ಇಂದ. ಓಕೆ. ಇಲ್ಲಿ ಅರಣ್ಯ ಇಲಾಖೆ ಇದೆಯಾ? ಹೌದು, ಇವತ್ತು ನಮ್ಮ ಸರ್ ಬಂದಿದ್ದಾರೆ ಅರಣ್ಯ ಇಲಾಖೆ. ಅಂದ್ರೆ ಇಲ್ಲಿದ್ದು ಪೋಸ್ಟಿಂಗ್ ಬೊಕ್ಕೊಂಜನ. ಬಟ್ ಇವರು ಅರಣ್ಯ ಇಲಾಖೆ ಅವರಲ್ಲ, ನೀವು ಕರೆದೇ ಬಂದಿದ್ದೀರಿ? ಓಕೆ ಓಕೆ. ಬಟ್ ನೆಟ್ವರ್ಕ್ ಇಲ್ಲದೆ ಸ್ವಲ್ಪ ಇವರು ಸಹ ಆ ಟೈಮಿಗೆ ಬಂದಿದೆ, ರೆಸ್ಕ್ಯೂ ಟೈಮಿಗೆ ಬಂದಿದ್ದಾರೆ. ಓಕೆ. ಅಂದ್ರೆ ಅದು ಇಲ್ಲಾಂದ್ರೆ ಕೆಳಗೆ ತೋಡಿನ ಹತ್ರ ಇಳಿದು ಹೋಗ್ತಿದ್ರೆ ಗೊತ್ತಾಗ್ತದೆ, ಪುನಃ ನಾಳೆ ಪುನಃ ರಿಪೀಟ್ ಆಗ್ತಿತ್ತು. ಅದಕ್ಕೆ ನಾವಾಗ ಹಿಡಿದಾಗಿದೆ. ಬೇರೆ ಎಲ್ಲಿಯೇ ಈ ರೀತಿಯ ಹಾವುಗಳು ಸಿಕ್ಕಿದ್ರು ಕೂಡ ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಳ್ಬೇಕು. ಮತ್ತೆ ನಾರ್ಮಲ್ ಈಗ ಯೂಶಲಿ ಹೆಚ್ಚಿನ ವಿಡಿಯೋಗಳಲ್ಲಿ ನೋಡಿರ್ಬೋದು, ತಲೆಯನ್ನು ತಲೆಯನ್ನು ಹಿಡ್ಕೊಂಡು ಅದನ್ನ ತುಂಬಾ ಹಿಂಸೆ ಕೊಡ್ತದೆ. ಅದಕ್ಕೆ ಒಂದೇದು ಅದಕ್ಕೂ ನಮ್ಮ ಮೇಲೆ ನಂಬಿಕೆ ಹೋಗಿಬಿಡ್ತದೆ ಹಿಡಿಯೋರ ಮೇಲೆ. ಅಂದ್ರೆ ಆ ಸೇಫ್ಟಿಯನ್ನ ನೋಡ್ಕೊಂಡು, ಈಗ ನಾವು ಹಿಡಿದಾಗ ನೀವು ನೋಡಿರ್ಬೋದು ಹೆಡ್ ಅನ್ನ ನಾವು ಮುಟ್ಲಿಕ್ಕೆ ಹೋಗ್ಲಿ, ಅಂದ್ರೆ ಅಗತ್ಯ ಇರುದಿಲ್ಲ. ಅಂತ ಸಿಚುವೇಶನ್ ಕೆಲವೊಮ್ಮೆ ಇದ್ರೆ ಮಾತ್ರ ಮುಟ್ಬೋದು, ಇಲ್ಲಂದ್ರೆ ಅದರ ತಲೆಯನ್ನು ಒತ್ತಿಡ್ಕೊಂಡು ಸ್ಪೈನಲ್ಗೆಲ್ಲ ಇಂಜುರಿ ಆಗ್ತದೆ, ಕಾಣುದಿಲ್ಲ ಅದೇನು. ಬಟ್ ಬಿಟ್ಟಾಗ ಅದಕ್ಕೆ ಅದರ ಸ್ಪೈನಲ್ಗೆ ಅಂದ್ರೆ ಆಧಾರ ಇರುವಂತದ್ದು ಕೇವಲ ಬೆನ್ನು ಮೂಳೆ ಮಾತ್ರ. ಅದಕ್ಕೆ ಬಿಟ್ಟಾದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಆ ತಲೆಯಲ್ಲಿ ಹಿಡಿಯುವಂತದ್ದು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು, ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು. ತೊಂದರೆಯನ್ನು ಕೊಟ್ಟರೆ ಕಾನೂನು ಪ್ರಕಾರ ಏನಾದ್ರೂ ಶಿಕ್ಷೆಗಳೆಲ್ಲ ಉಂಟಲ್ಲ? ಏನಾದ್ರೂ ಕಾಳಿಂಗ ಸರ್ಪದ ಹೆಬ್ಬಾವು ಕೂಡ, ಹೆಬ್ಬಾವು ಶೆಡ್ಯೂಲ್ ಫಸ್ಟ್ ಅಲ್ಲಿ ಉಂಟು. ಕೊಂದು ಕೇಸ್ ಆದ್ರೆ ವೈಲ್ಡ್ ಲೈಫ್ ಆಕ್ಟ್ 1972 ಆಕ್ಟ್ ಪ್ರಕಾರ ನಾನ್ ಬೇಲಬಲ್ ಅಫೆನ್ಸ್. 7 ವರ್ಷಗಳ ಕಾಲ ಭಾರತದ ಯಾವುದೇ ಕೋರ್ಟ್ ಅಲ್ಲಿ ಬೇಲ್ ಸಿಗದೆ ಇರಬಹುದು. ಆ ಕೇಸ್ ಕಂಪ್ಲೀಟ್ 100% ಪ್ರೂವ್ ಆಗಿದೆ. ಸೊ ಅದಕ್ಕೆ ಈ ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಒಂದು ಕೇಸ್ ಆಗಿದೆ, ನಮ್ಮ ಪುತ್ತೂರ್ನ ಅಂಚಿನಡ್ಕ ಅನ್ನೋ ಜಾಗದಲ್ಲಿ ಇಬ್ರು ಅದೇ ಹೆಬ್ಬಾವನ್ನ ಕೊಂದು, ಫಸ್ಟ್ ಕೊಂದದ್ದು ಗೊತ್ತಾಗಿಲ್ಲ, ಅದಕ್ಕೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಹೇಳಿದಾರಂತೆ ಕೊಲ್ಬಾರ್ದು ಅಂತ. ಅವ್ರು ಮತ್ತೆ ಏನ್ ದಾಲ ಆಪೂಜಿ ಅಂದ್ರೆ ಲೋಕಲ್ ಇರ್ತಲ್ಲ, ಅಂದ್ರೆ ಅದು ಆದ ನಂತರವೇ ಗೊತ್ತಾಗುದು ಇಂಥದ್ದೊಂದು ಉಂಟು. ಆಗ ಜನರಿಗೂ ಸ್ವಲ್ಪ ಅದರ ಬಗ್ಗೆ ವಿಷಯ ಗೊತ್ತಾಗ್ತಿದೆ, ಅದನ್ನ ಹಾಗೆ ಮಾಡಬಾರ್ದು, ತಪ್ಪು ಅಂತ ಆ ವಿಷಯಗಳು ಗೊತ್ತಾಗುತ್ತೆ. ಇಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಉಂಟಂತೆ ಆಗ ಮಾಡ್ತಾ ಹೋಗ್ತಾರೆ ಅಷ್ಟೇ ಹೋಗ್ತದೆ. ನಂತರ ನಂಗೂ ಎಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ, ಹೆಬ್ಬಾವು ಕೊಂದ್ರೆ ಕೇಸ್ ಆಗ್ತದ ಅಂತ ಹೇಳಿ. ಅಂತ ಅದಾದ ನಂತರವೇ ಗೊತ್ತಾದ ಅವ್ರಿಬ್ರಿಗೆ ಜೈಲ್ ಆಗಿದ್ದಲ್ಲ. ಸೊ ಕರೆಕ್ಟ್. ಇವತ್ತು ಈ ನಾಲೆಜ್ ಕೂಡ ಹೇಳಿರೋದು ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಇನ್ನೂ ಮಾತಾಡ್ಲಿಕ್ಕೆ ತುಂಬಾ ಇದೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋ ನಾವು. ಓಕೆನಾ? ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ.